ಇಂದು ಹುಬ್ಬಳ್ಳಿ ಇಡೀ ವಿಶ್ವವೇ ಒಂದು ಕುಟುಂಬ ಎನ್ನುವ ಮಹಾನ್ ಸಂಸ್ಕೃತಿಯನ್ನ ಹೊಂದಿರುವ ನಮ್ಮ ದೇಶದಲ್ಲಿ ದೇಶ ಧರ್ಮ ಸಂಸ್ಕೃತಿಯ ರಕ್ಷಣೆಯೇ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಎಂದು ಹಿಂದೂ ಸಮ್ಮೇಳನ ಸಮಿತಿ ಉಣಕಲ್ ನಗರ ತಿಳಿಸಿದೆ. ಹುಬ್ಬಳ್ಳಿಯ ಬೈರಿದೇವರಕೊಪ್ಪ ಉಪನಗರದ ರೇಣುಕಾನಗರ ಹಾಗೂ ಬೈರಿದೇವರಕೊಪ್ಪ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಹಿಂದೂ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮ ಋಷಿ ಮುನಿಗಳ ತ್ಯಾಗಮಯ ಜೀವನ ಹಾಗೂ ಪೂರ್ವಜರ ಸಂಘರ್ಷಮಯ ಹೋರಾಟದ ಬಲವಾಗಿ ಇಂದು ನಮ್ಮ ಶ್ರೇಷ್ಠ ಪರಂಪರೆ ಹಾಗೂ ಸಂಸ್ಕೃತಿ ಜೀವಂತವಾಗಿರುವುದಾಗಿ ಹೇಳಿದರು. ಪರ್ವಕಾಲದಲ್ಲಿ ನಮ್ಮೊಳಗಿನ ಜಾತಿ, ಮತ, ಪಂಥ, ಭಾಷೆ ಮತ್ತು ಪ್ರಾಂತೀಯತೆ ಎಂಬ ಸಂಕುಚಿತ ಮನೋಭಾವನೆಗಳನ್ನು ದೂರ ಮಾಡಿ ಪ್ರತಿಯೊಬ್ಬ ಹಿಂದೂ ಜಾಗೃತನಾಗಿ ಸಂಘಟಿತನಾಗಿ ನಿಂತು ಈ ಭವ್ಯ ಪರಂಪರೆಯನ್ನು ರಕ್ಷಿಸುವ ಸಂಕಲ್ಪ ಮಾಡಬೇಕು ಅಂತ ಕರೆಕೊಟ್ಟಿದ್ದಾರೆ. ಸಂಘಟಿತ ಹಿಂದೂ ಶಕ್ತಿಶಾಲಿ ಭಾರತ ಎಂಬ ಮನೋಭಾವನೆಯೊಂದಿಗೆ ಪ್ರತಿಯೊಬ್ಬರು ಕೂಡ ಹಿಂದೂ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಈ ಕಾರ್ಯಕ್ರಮದ ಅಂಗವಾಗಿ ಹಿಂದೂ ಸಂಸ್ಕೃತಿಗೆ ಸಂಬಂಧಿಸಿದ ಕ್ರೀಡೆಗಳು, ಭಜನೆಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಶೇಷವಾಗಿ ಮಹಿಳೆಯರು ಹಾಗೂ ಬಾಲಕಿಯರಿಗಾಗಿ ಆಯೋಜನೆ ಮಾಡಲಾಗಿದ್ದ ರಂಗೋಲಿ ಸ್ಪರ್ಧೆಗೆ ಉತ್ತಮ ಸ್ಪಂದನೆ ದೊರೆತಿದ್ದು, ಭಾಗವಹಿಸಿದ ಹೆಣ್ಣು ಮಕ್ಕಳು ಕಾರ್ಯಕ್ರಮದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮಹತ್ವವನ್ನು ಹಿರಿಯರು ವಿಸ್ತಾರವಾಗಿ ಹೇಳಿದ್ದಾರೆ. ಬೈರಿದೇವರಕೊಪ್ಪ ಹಾಗೂ ರೇಣುಕಾನಗರ ವ್ಯಾಪ್ತಿಯಲ್ಲಿ ನಡೆದ ಈ ಹಿಂದೂ ಸಮ್ಮೇಳನ ಸಂಸ್ಕೃತಿ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸಂಗನಗೌಡ. ವೀಕ್ಷಕರಿಗೆಲ್ಲ ಸ್ವಾಗತ. ಇಂದು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದಿಂದ ಹಿಂದೂ ಮಹಾಸಭಾದ ವತಿಯಿಂದ ಹುಬ್ಬಳ್ಳಿಯ ಬೈರಿದೇವರಕೊಪ್ಪ ನಗರದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ರಂಗೋಲಿ ಸ್ಪರ್ಧೆಯ ನಿರ್ಣಾಯಕರಾಗಿ ಇಲ್ಲಿ ಮೇಡಮ್ ಅವರಿದ್ದಾರೆ. ಅವರು ಆ ಸ್ಪರ್ಧೆಗೆ ಯಾವ ಮಾನದಂಡನ ಅನುಸರಿಸ್ತಾರ ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆ ಕೇಳೋಣ. ಇದು ಹಿಂದೂ ಸಮ್ಮೇಳನ ಸಮಿತಿ ಹಿಂದೂ ಸಮ್ಮೇಳನ ಪರವಾಗಿ ಬೈರಿದೇವರಕೊಪ್ಪ ಮತ್ತು ಉಣಕಲ್ ನಗರದಿಂದ ರಂಗೋಲಿ ಸ್ಪರ್ಧೆಯನ್ನ ಕಂಡಕ್ಟ್ ಮಾಡಿದಾರ. ಅದ್ರ ಜೊತೆಗೆ ಬೈರಿದೇವರಕೊಪ್ಪ ಜೊತೆಗೆ ಇವತ್ತ ರೇಣುಕಾನಗರದಲ್ಲಿನೂ ಇದೇ ಸಮಯದಲ್ಲೇನೆ ನಡೀತಾ ಇದೆ ರಂಗೋಲಿ ಸ್ಪರ್ಧೆ. ಇಲ್ಲಿ ನಮ್ಮ ಪಾರ್ಟಿಸಿಪೇಟ್ಸ್ ಎಲ್ಲ ಬಹಳ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದಾರ. ಇದನ್ನ ನೋಡಿದ್ರೆ ನಮ್ ಸಂಸ್ಕೃತಿ ಇನ್ನ ಐತಿ ಅಂತ ಹೇಳಿ ಅನಿಸ್ತೈತಿ. ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನನ್ಗೆ ಇಲ್ಲಿ ಬಂದು. ಚಿಕ್ಕ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಲ್ಲರೂ ತುಂಬಾ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಬಂದು ಕೂಡಿ ಮಾಡೋದೇ ಒಂದ್ ದೊಡ್ಡ ಸಂಭ್ರಮ. ಈ ಸಂಕ್ರಾಂತಿ ಹೇಗೂ ಬರ್ತಾ ಇದೆ, ಹಾಗಾಗಿ ಸಂಕ್ರಾಂತಿ ಮುಂಚೆನೆ ಬಂದಿದೆ ಹಾಗ ಅನಿಸ್ತಾ ಇದೆ ನನ್ಗೆ ಇಲ್ಲಿ ನೋಡಿದಾಗ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ. ಹೀಗೆ ಮುಂದುವರಿಲಿ. ನಮ್ಮ ಸಂಸ್ಕೃತಿ ಒಂದು ರಂಗೋಲಿ ಅಂದ್ರೆ ಅದೇ ಒಂದ್ ಬರೀ ಒಂದ್ ಚಿತ್ತಾರ ಒಂದು ಅಲ್ಲಿ ಅಲ್ಲ, ಅದು ನಮ್ಮ ಸಂಸ್ಕೃತಿ ಆಗ್ಲಿ, ಅದು ಒಂದು ಇದರಲ್ಲಿ ನಾವು ಅದನ್ನ ನೋಡಬಹುದು. ಬಣ್ಣ ಬಣ್ಣದಲ್ಲಿ ಎಷ್ಟೋ ತುಂಬಾ ಚೆನ್ನಾಗಿ ಚಿಕ್ಕ ಮಕ್ಕಳು ಎಲ್ಲರೂ ಹಾಕಿದ್ದಾರೆ. ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ನಂಗೆ. ಧನ್ಯವಾದ. ಮೇಘನಾ ಅಂತ ಹೇಳಿ. ನಾನು ಸಿಬಿಟಿ ಇಂದ ಬಂದೀನಿ ಕಾಂಪಿಟೇಷನ್ ಇಲ್ಲೇ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ. ಇಯೋಳೆ ಬಟ್ ಅಲ್ಲೇ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಹಳ ಖುಷಿ ಆಯ್ತು. ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ನೀವು ರಂಗೋಲಿ ಬಗ್ಗೆ ಸ್ವಲ್ಪ ಈಗ ಎಲ್ಲಾರು ಬಂದು ಭಾಗವಹಿಸಿದಾರು, ಎಲ್ಲಾರು ಕಾರ್ಯಕ್ರಮದಲ್ಲಿ ರಂಗೋಲಿ ಹಾಕಿದ್ರು, ಅದ್ರ ಬಗ್ಗೆ ತಮ್ಮ ಏನು ವ್ಯಕ್ತಪಡಿಸ್ತೀರಿ? ರಂಗೋಲಿ ಅದ್ ನಮ್ ಸಂಸ್ಕೃತಿ ಅಲ್ಲ. ಮುಂಚೆಯಿಂದನೂ ನಾವ್ ಮನೆ ಮುಂದೆ ಬೆಳಗ್ಗೆ ನಮ್ ಸ್ಟಾರ್ಟ್ ಆಗೋದೇ ರಂಗೋಲಿಯಿಂದ. ನೀರ್ ಹಾಕಿ ರಂಗೋಲಿ ಹಾಕಿ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದ್ ದಿನ. ಬಟ್ ಇದು ಮುಂದೆನೂ ನಮ್ ಮುಂದಿನ ಮಕ್ಳಿಗೂ ಎಲ್ಲರಿಗೂ ಗೊತ್ತಾಗ್ಬೇಕು. ಧನ್ಯವಾದಗಳು. ನನ್ನ ಹೆಸರು ಕಲ್ಪನಾ ಉಪ್ಳೆ ಅಂತ. ನಮ್ ಸೊಸಿ ಮತ್ ಮಗಳಿಗೆ ನಾವು ಎನ್ಕರೇಜ್ ಮಾಡಿ ಇಲ್ಲಿ ರಂಗೋಲಿ ಹಾಕ್ಲಿಕ್ಕೆ ಇದು ಮಾಡಿದ್ವಿ. ಇದೊಂದ್ ಸಣ್ಣ ಇಲ್ಲೇ ಇದು ಕಂಡಕ್ಟ್ ಮಾಡಿದ್ದು ತುಂಬಾ ಸಂತೋಷ ಆಯ್ತು. ಇದೇ ತರ ಮುಂದಾದ್ರೂ ಎಲ್ಲರಿಗೂ ಒಂದು ಇದು ಸಪೋರ್ಟಿವ್ ಆಗಿ ನಿಂತ್ರ ಅವ್ರಿಗೂ ಒಂದ್ ಬಿಟ್ಟು ಇನ್ನೊಂದ್ ಹಿಂಗ ಕಾಂಪಿಟೇಷನ್ಸ್ ನಡ್ಕೊಂತ ಹೋದ್ರ ಮುಂದ್ ಎಲ್ಲರಿಗೂ ಹೆಲ್ಪ್ ಆಕೈತಿ. ಇಲ್ಲಿ ಒಂದ್ ನಡೀತೈತಿ, ಇಲ್ಲಿ ಒಂದ್ ಏನೋ ನಡೀತೈತಿ, ನಾವು ಇಲ್ಲಿ ಬಂದ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದೊಂದ್ ಇರ್ತೈತಿ. ಎಲ್ಲರೂ ಮನಿ ಹಿಡ್ಕೊಂಡು ಕುಂತ್ ಬಿಟ್ಟಾರ ಎಲ್ಲಾರ. ಈಗೆಲ್ಲಾ ಟಿವಿ ಮುಂದೆ ಟೈಮ್ ಹೊಂಟ್ಬಿಟ್ಟೈತಿ. ಅದೆಲ್ಲಾ ಕಡಿಮೆ ಮಾಡಿ ಇಂಥವೆಲ್ಲಾ ಮುಂದಿನ ನಮ್ ಜನರೇಷನ್ಗ ಇಂಥವೆಲ್ಲಾ ಐತಿ, ಇವೆಲ್ಲಾ ಮುಂದೆ ನಾವು ಪ್ರತಿಯೊಂದು ಇದ್ರೊಳಗು ಭಾಗವಹಿಸ್ಬೇಕು ಅನ್ನೋದು ಅವ್ರಿಗೆ ಒಂದು ನಾವು ಮಾದರಿ ಆಗಿರ್ಬೇಕು. ಈ ಕಾರ್ಯಕ್ರಮದಾಗ ಭಾಗವಹಿಸಿರಿ, ನಿಮ್ಗೆ ಏನ್ ಅನಿಸ್ತೀರಿ? ತುಂಬಾ ಸಂತೋಷ ಆಯ್ತು. ನಾನಂಕಿ ಫುಲ್ ಬೆಳಗ್ಗೆ ಮೊನ್ನಿಂದ ಗಂಟು ಬಿದ್ದು ಬಿಟ್ಟಿದೀನಿ. ನಂದಂತ ಪ್ರಾಬ್ಲಮ್ ಐತಿ, ನೀವ್ ಹಾಕ್ರಿ ಅಂತ ಹೇಳಿ.
ನಾವೆಲ್ಲ ಮೊದ್ಲೆಲ್ಲ ಇಲ್ಲೆಲ್ಲ ಯೋಗಾಸನ ಎಲ್ಲಾ ಹೊಲ್ಗಿ ಕ್ಲಾಸ್ ಎಲ್ಲಾ ಕಂಡಕ್ಟ್ ಮಾಡೀವಿ. ಈಗೆಲ್ಲ ಸ್ಟಾಪ್ ಆಗ್ಬಿಟ್ಟೈತದ. ಓಕೆ ಇಲ್ಲಿ ಯಾರು ಜಾಸ್ತಿ ಇದು ಮಾಡಂಗಿಲ್ಲ. ಈಗಾದ್ರೂ ಹೊರಗ್ ಬರ್ಬೇಕು ಹೆಣ್ಮಕ್ಳು. ಓಕೆ ಹೊರಗ್ ಬಂದು ಎಲ್ಲಾ ಇಂತಾವೆಲ್ಲಾ ಮಾಡಿದ್ರೆ ತಮ್ದೊಂದೊಂದ್ ಗ್ರೂಪ್ ಮಾಡ್ಕೊಂಡು ಒಂದ್ ಏರಿಯಾದಾಗ ಮಾಡ್ಕೊಂಡ್ ತಾವೆಲ್ಲ ಸ್ವಲ್ಪ ತಮ್ದಾದ ಚಟುವಟಿಕೆಗಳನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ಇದ್ ಆಜು ಬಾಜುದವ್ರ ಹೆಸರು ಮರ್ಕೊಂತ ಹೋಕಾರ. ಓಕೆ ಆಮೇಲೆ ಹುಡುಗರು ಮರ್ಕೊಂತ ಹೋಕಾರ. ಆಮೇಲೆ ಇವ್ರ ಅಕ್ಷತಾ ಅವ್ರ ಮಮ್ಮಿ ಇವ್ರ ಮಮ್ಮಿ ಅಂತ ಹೇಳಿ ಗುರ್ತಿಸ್ಕೊಳೋದ್ ಬೇಡ ಹೆಣ್ಮಕ್ಳ. ಓಕೆ ಓಕೆ ನಮ್ದ ನಾವ್ ಇಟ್ಕೋಬೇಕು ಸ್ವಲ್ಪ ಇದು ಅಸ್ತಿತ್ವ ಇಟ್ಕೋಬೇಕು. ಓಕೆ ಓಕೆ ಇಂದು ಬೈರೇಶ್ವರ ಕೊಪ್ಪದಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸಿದಂತ ಈ ಕಾರ್ಯಕ್ರಮ ನಾವು ನೋಡಿದಿರಿ. ರಂಗೋಲಿ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಒಂದು ಮೆರಗನ್ನ ಒಂದು ಹಬ್ಬದ ರೀತಿಯ ಒಳಗೆ ಆಚರಿಸಿದವರು ಒಂದು ತುಂಬಾ ಸಂತೋಷ ವೀಕ್ಷಕರೇ.